ವೆಲ್ಕಮ್ ಬ್ಯಾಕ್. ಬಿಗ್ ಭಾರತಕ್ಕೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ದೇಶಾದ್ಯಂತ, ವಿಶೇಷವಾಗಿ ನೀವು ಗೊತ್ತಿರ್ಬೋದು, ವೆಸ್ಟ್ ಬೆಂಗಾಲಲ್ಲಿ SIR ಆದ ನಂತರ, ಚುನಾವಣಾ ಆಯೋಗ ಮಾಡಿದ ನಂತರ ಅಲ್ಲಿ TMC ತೃಣಮೂಲ ಕಾಂಗ್ರೆಸ್ ಪಾರ್ಟಿ ಧೂಳಿಪಟವಾಯಿತು, BJP ಅಧಿಕಾರಕ್ಕೆ ಬಂತು. ನಂತರ ಈಗ ಕರ್ನಾಟಕದಲ್ಲಿ ಅದಾಗ್ತಾ ಇದೆ. ಏನಾಗ್ತಾ ಇದೆ? SIR ಆಗ್ತಾ ಇದೆ. ಈಗ ಅಂತಿಮ ವರದಿ ಪ್ರಕಾರ 43 ಲಕ್ಷ ವೋಟರ್ಗಳು ಡಿಲೀಟ್ ಆಗಿದ್ದಾರೆ. ಏನಾಯ್ತು ಈಗ ಅಂತ ಕೇಳಿದರೆ, ಇದೇ ರೀತಿ 43 ಲಕ್ಷ ಅದನ್ನು ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಆ 43 ಲಕ್ಷ ಡಿಲೀಟ್ ಆಗಿರುವಂಥ ವೋಟ್ ಅಥವಾ ವೋಟರ್ ID ಪ್ರಕಾರ ಮುಂದಿನ ಚುನಾವಣೆ ಅಂದರೆ 2 ವರ್ಷ ಇದೆ, 1.25 ವರ್ಷ ಇದೆ, ಮುಂದಿನ ವಿಧಾನಸಭಾ ಚುನಾವಣೆ ನಡೆದರೆ ಬರೆದಿಟ್ಕೊಳ್ಳಿ ವೀಕ್ಷಕರೇ, 103ಕ್ಕಿಂತಲೂ ಅಂದರೆ 50ರಿಂದ 103 MLAಗಳು ಸೋತು ಕಂಗಾಲಾಗ್ಬಿಡ್ತಾರೆ. ಎಷ್ಟರಿಂದ? 50ರಿಂದ 103. ಒಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಬೇಕಾಗಿರೋದೆಷ್ಟು? 113. ಯಾವ ರೀತಿ ಅಂದರೆ ನಿಮ್ಗೆ ಗೊತ್ತಿದೆ, 224 ಇದೆ ಇಲ್ಲಿ ಟೋಟಲ್ ವಿಧಾನಸಭಾ ಕ್ಷೇತ್ರ. 224ರ ಅರ್ಧ ಅಂತಂದರೆ ಎಷ್ಟು? 112. ಒಂದು ಜಾಸ್ತಿ ಯಾರಿಗೆ ಬರುತ್ತೆ ಅವರ ಅಧಿಕಾರಕ್ಕೆ ಬರ್ತಾರೆ. ಕಾಂಗ್ರೆಸ್ ಬಳಿ ಈಗ 136 ಸಮಥಿಂಗ್ ಎಲ್ಲ ಇದೆ. ಅವತ್ತು ಯಡಿಯೂರಪ್ಪನವರು ಬಂದಾಗ 110 ಬಂದಿತ್ತು, 3 ಎಕ್ಸ್ಟ್ರಾ ಬೇಕಾಗಿತ್ತು. ಆಮೇಲೆ ಏನು ಮಾಡಿದ್ರು ಅವರು? ಆಪರೇಷನ್ ಕಮಲ ಮಾಡಿದರು. 5 ಜನ 6 ಜನ 10 ಜನ ತಂದರು, ಸರ್ಕಾರ ಮಾಡಿದರು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 103 MLAಗಳು ಸೋತೋದ್ರೆ ಏನ್ರಿ ಗತಿ? ಯಾರು ಬೇರೆ ಬೇರೆ ಬರ್ತಾರೆ? ಬನ್ನಿ, ಇದರ ಬಗ್ಗೆ ಇನ್ಡೆಪ್ತ್ ಆಗಿರುವಂಥ ಒಂದು ಮಾಹಿತಿಯನ್ನು ಅಶ್ವವೇಗ ನ್ಯೂಸ್ ನಿಮ್ಮ ಮುಂದಿಡ್ತಾ ಇದೆ. ಬನ್ನಿ ನೋಡ್ಕೊಂಬರೋಣ. ಕರ್ನಾಟಕದ 43.8 ಲಕ್ಷ ಮತದಾರರಿಗೆ ಬಿಗ್ ಶಾಕ್. ಆಯೋಗದಿಂದ ಶೀಘ್ರದಲ್ಲೇ ಬರಲಿದೆ ನೋಟಿಸ್. ಕರ್ನಾಟಕದಲ್ಲಿ ಅಕ್ರಮ ಮತದಾರರ ವಿರುದ್ಧ ಸರ್ಕಾರದ ಸಮರ ಶುರುವಾಗಿದೆ. SIRಗಾಗಿ ಕೇಂದ್ರ ಸರ್ಕಾರ ಆಯೋಗವು ಮಹತ್ವದ ಹೆಜ್ಜೆ ಇಟ್ಟಿದ್ದು, ರಾಜ್ಯದ ಸುಮಾರು 43,80,000 ಮತದಾರರಿಗೆ ನೋಟಿಸ್ ನೀಡಲು ಸಿದ್ಧತೆ ನಡೆಸಿದೆ. ಈ ಪ್ರಕ್ರಿಯೆಯು ಆಗಸ್ಟ್ 24ರಿಂದ ಆರಂಭ ಆಗಲಿದೆ. ಬೆಂಗಳೂರಲ್ಲೇ 24 ಲಕ್ಷಕ್ಕೂ ಹೆಚ್ಚು ನೋಟಿಸ್ ಜಾರಿ. ರಾಜ್ಯದ ಒಟ್ಟು 4.5 ಕೋಟಿ ಮತದಾರರಲ್ಲಿ 9.8% ಮತದಾರರಿಗೆ ಈ ನೋಟಿಸ್ ತಲುಪಲಿದೆ. ವಿಶೇಷ ಅಂದ್ರೆ, ವಿತರಿಸಲಾಗುವ ಒಟ್ಟು ನೋಟಿಸ್ಗಳಲ್ಲಿ ಅರ್ಧದಷ್ಟು ಅಂದ್ರೆ 24 ಲಕ್ಷಕ್ಕೂ ಹೆಚ್ಚು ನೋಟಿಸ್ ಬೆಂಗಳೂರಲ್ಲೇ ಜಾರಿಯಾಗಲಿವೆ. BBMP ಉತ್ತರ, ದಕ್ಷಿಣ, ಮಧ್ಯ ಹಾಗೂ ನಗರ ಜಿಲ್ಲೆಯ ವ್ಯಾಪ್ತಿಗಳಲ್ಲಿ ಅತ್ಯಧಿಕ ಸಂಖ್ಯೆಯ ಮತದಾರರು ಈ ಪಟ್ಟಿಯಲ್ಲಿದ್ದಾರೆ. ಮತದಾರರ ವಿವರಗಳಲ್ಲಿ ಕಂಡುಬರುವ ದೋಷಗಳನ್ನು ಸರಿಪಡಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ 2 ವರ್ಗದ ಮತದಾರರಿಗೆ ನೋಟಿಸ್ ಜಾರಿಯಾಗಲಿದೆ. ಮೊದಲನೆಯದಾಗಿ 2002ರ ಮತದಾರರ ಡೇಟಾಗೆ ಮ್ಯಾಪ್ ಮಾಡಲು ಸಾಧ್ಯವಾಗದ ಮತದಾರರು, ಹಾಗೆ 2002ರ ಪಟ್ಟಿಯೊಂದಿಗೆ ಮ್ಯಾಪ್ ಆಗಿದ್ರೂ ಕೂಡ ತಂದೆಯ ಹೆಸರಿನ ಸ್ಪೆಲ್ಲಿಂಗ್ ವ್ಯತ್ಯಾಸ ಸೇರಿದಂತೆ 9 ರೀತಿಯ ತಾಂತ್ರಿಕ ದೋಷಗಳು ಕಂಡುಬಂದಿರುವ ಮತದಾರರಿಗೆ ನೋಟಿಸ್ ಬರುತ್ತೆ. ನೋಟಿಸ್ ಸ್ವೀಕರಿಸುವ ಮತದಾರರು ಇನ್ನ ನಿಗದಿತ ಸಮಯದೊಳಗೆ ತಮ್ಮ ದಾಖಲೆಯನ್ನ ಸಲ್ಲಿಸಿ ದೋಷ ಸರಿಪಡಿಸಿಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ವೋಟ್ ಕೈ ತಪ್ಪುವುದು ಫಿಕ್ಸ್. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್.